ನಮಸ್ಕಾರ ಸ್ನೇಹಿತರೆ, ನವೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ, ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾನೆ ಇವೆ. ಡಿಕೆಶಿ ಬೆಂಬಲಿಗರು ತಮ್ಮ ಬಾಸ್ ಸಿಎಂ ಅಂತ ಖುಷಿಯಲ್ಲಿ ಕುಣಿತಾ ಇದ್ದಾರೆ. ಆದರೆ ಈ ಬಗ್ಗೆ ಡಿಕೆಶಿ ಆಗಲಿ ಸಿದ್ದು ಆಗಲಿ ಬಾಯನ್ನ ಬಿಟ್ಟಿಲ್ಲ. ಈ ನಡುವೆ ಡಿಕೆಶಿ ಪದೇ ಪದೇ ಡೆಲ್ಲಿ ಫ್ಲೈಟ್ ಅನ್ನ ಹತ್ತುತ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಬಿಹಾರಕ್ಕೆ ಹೋಗಬೇಕಾಗಿದ್ದ ಡಿಕೆಶಿ ಸಡನ್ ಆಗಿ ಡೆಲ್ಲಿಗೆ ಹೋಗಿದ್ದಾರೆ. ಇವತ್ತು ನಾಳೆ ಡೆಲ್ಲಿಯಲ್ಲೇ ಇರುವ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅನ್ನು ಕೂಡ ಭೇಟಿ ಆಗಲಿದ್ದಾರೆ ಅನ್ನೋ ಕೂಡ ವರದಿ ಆಗಿದೆ. ಹಾಗಿದ್ರೆ ಡಿಕೆಶಿ ಡೆಲ್ಲಿಗೆ ಹೋಗಿದ್ದು ಯಾಕೆ? ಡಿಕೆಶಿ ಪ್ಲಾನ್ ಏನು? ಡಿಕೆಶಿ ಡೆಲ್ಲಿಗೆ ಹೋದರೂ ಯಾಕೆ ಸಿಎಂ ಆಗಲ್ಲ? ನವೆಂಬರ್ ಕ್ರಾಂತಿಗೆ ಯಾಕೆ ಬ್ರೇಕ್ ಬೀಳುತ್ತೆ? ಇವೆಲ್ಲವನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕಳೆದ ವಾರವಷ್ಟೇ ಡೆಲ್ಲಿಗೆ ಹೋಗಿ ಡೀಲ್ ಮಾಡಿಕೊಂಡು ಬಂದಿರುವ ಡಿಕೆಶಿ ಈಗ ಮತ್ತೆ ಡೆಲ್ಲಿ ವಿಮಾನವನ್ನು ಹತ್ತಿ ಡೆಲ್ಲಿಗೆ ಹೋಗಿದ್ದಾರೆ. ಮೇಲಿಂದ ಮೇಲೆ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗ್ತಾ ಇರುವುದು ಯಾಕೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ. ಯಾಕಂದ್ರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಡಿಕೆಶಿ ಸಿಎಂ ಆಗಿ ಇದೇ ತಿಂಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಟಾಕ್ ಕೂಡ ಇದೆ. ಹೀಗಿರುವಾಗ ಡಿಕೆಶಿ ಸಡನ್ ಆಗಿ ಡೆಲ್ಲಿಗೆ ಹೋಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಯಾಕಂದ್ರೆ ಇದೇ ತಿಂಗಳು 15ಕ್ಕೆ ಸಿಎಂ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿ ಸಂಪುಟ ಪುನರ್ರಚನೆ ಬಗ್ಗೆ ಮಾತುಕತೆ ನಡೆಸ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈಗ ಸಿಎಂಗೂ ಮೊದಲೇ ಡಿಕೆಶಿ ಹೈಕಮಾಂಡ್ ಭೇಟಿ ಮಾಡೋಕೆ ಡೆಲ್ಲಿಗೆ ಹೋಗಿದ್ದಾರಾ? ಡಿಕೆಶಿ ಸಿಎಂ ಆಗೋ ಟೈಮ್ ಕೂಡ ಹತ್ರ ಬಂತ ಅನ್ನೋ ಚರ್ಚೆ ಕೂಡ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಹೌದು, ಡಿಕೆಶಿ ಡೆಲ್ಲಿಗೆ ಹೋಗ್ತಾರೆ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ. ಹೈಕಮಾಂಡ್ ಜೊತೆ ಮಾತನಾಡಿ ಸಿಎಂ ಸ್ಥಾನವನ್ನ ಪಡೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಕೂಡ ಏಳುತ್ತೆ. ಮೇಕೆದಾಟು ಯೋಜನೆ ವಿಚಾರಕ್ಕೆ ಡೆಲ್ಲಿಗೆ ಡಿಕೆಶಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಸಲಿ ಕಾರಣ ಬೇರೆ ಇದೆ. ಮೇಕೆದಾಟು ಯೋಜನೆ ಹೆಸರಲ್ಲಿ ಡೆಲ್ಲಿಗೆ ಹೋದ್ರೂ ಹೈಕಮಾಂಡ್ ಭೇಟಿಯಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಅಂದ್ರೆ ಇದೇ ತಿಂಗಳು 20ಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಅಧಿಕಾರ ಹಂಚಿಕೆಯ ಬಗ್ಗೆ ಹೈಕಮಾಂಡ್ಗೆ ನೆನಪಿಸುವ ಕೆಲಸವನ್ನ ಡಿಕೆಶಿ ಕಳೆದ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದ್ದು, ಈಗ ಕೂಡ ಅದೇ ಕಾರಣಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ಸರ್ಕಾರ ರಚನೆ ಆಗುವಾಗ ನನಗೆ ಮಾತು ಕೊಟ್ಟಿದ್ರಿ, ಅದರಂತೆ ನನಗೆ ಸಿಎಂ ಸ್ಥಾನವನ್ನ ನೀಡಿ ಅಂತ ಹೇಳಿ ಹೈಕಮಾಂಡ್ ಮುಂದೆ ಡಿಕೆಶಿ ಮನವಿ ಕೂಡ ಮಾಡಬಹುದು. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಡಿಕೆಶಿ ಡೆಲ್ಲಿಗೆ ಹೋದ್ರೂ ನವೆಂಬರ್ ಕ್ರಾಂತಿ ಆಗಲ್ಲ. ಡಿಕೆಶಿಗೆ ನವೆಂಬರ್ 21ಕ್ಕೆ ಸಿಎಂ ಆಗಿ ಪಟ್ಟಾಭಿಷೇಕ ಆಗಲ್ಲ. ಅದಕ್ಕೆ ಕಾರಣ ರಾಹುಲ್ ಗಾಂಧಿ. ಬಿಹಾರ ರಿಸಲ್ಟ್ ಬರ್ತಾ ಇದ್ದಂತೆ ರಾಹುಲ್ ಗಾಂಧಿ ಫಾರಿನ್ ಟ್ರಿಪ್ ಹೋಗಲಿದ್ದಾರೆ. ನವೆಂಬರ್ 15ರಿಂದ ನವೆಂಬರ್ 22ರ ತನಕ ರಾಹುಲ್ ಗಾಂಧಿ ಫಿನ್ಲ್ಯಾಂಡ್ಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಯಾರ ಕೈಗೂ ಕೂಡ ಸಿಗಲ್ಲ. ನವೆಂಬರ್ 20ಕ್ಕೆ 100 ಕಾಂಗ್ರೆಸ್ ಕಚೇರಿಯ ಶಂಕುಸ್ಥಾಪನೆಯನ್ನು ರಾಹುಲ್ ಗಾಂಧಿ ಅವರಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಡಿಕೆಶಿ ಪ್ಲಾನ್ ಮಾಡಿದ್ರು. ಆದರೆ ನಾನು ಫಿನ್ಲ್ಯಾಂಡ್ಗೆ ಹೋಗ್ತಾ ಇರೋದ್ರಿಂದ ನಾನು ಆ ಡೇಟಿಗೆ ಬರೋಕ್ಕಾಗಲ್ಲ, ನೀವು ಅದೇ ಡೇಟಲ್ಲಿ ಮಾಡಿ ಅಥವಾ ಡೇಟನ್ನು ಮುಂದೆ ಹಾಕಿ ಅಂತ ಹೇಳಿ ರಾಹುಲ್ ಗಾಂಧಿ ಇವರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ನವೆಂಬರ್ 22ರ ತನಕ ಏನೂ ಆಗಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿನೇ ಇಲ್ಲಂದ್ರ ಮೇಲೆ ಕಾಂಗ್ರೆಸ್ನಲ್ಲಿ ಯಾವ ಬದಲಾವಣೆ ಕೂಡ ಆಗಲ್ಲ, ಬೆಳವಣಿಗೆ ಕೂಡ ಆಗಲ್ಲ. ರಾಹುಲ್ ಗಾಂಧಿ ಹೇಳ್ದಂತೆಯೇ ನಡೆಯೋದ್ರಿಂದ ಸಂಪುಟ ಪುನರ್ರಚನೆ ಆಗಲಿ ಸಿಎಂ ಬದಲಾವಣೆ ಆಗಲಿ ಆಗಲ್ಲ. ನವೆಂಬರ್ 22ರ ತನಕ ರಾಹುಲ್ ಗಾಂಧಿ ಅವರು ಡಿಕೆಶಿ ಸಿದ್ದರಾಮಯ್ಯ ಸೇರಿದಂತೆ ಯಾರಿಗೂ ಕೂಡ ಟೈಮ್ ಕೊಟ್ಟಿಲ್ಲ. ಹೀಗಾಗಿ ಡಿಕೆಶಿ ಸಿಎಂ ಆಗುವ ಕನಸು ನವೆಂಬರ್ನಲ್ಲಿ ನನಸಾಗಲ್ಲ. ಸುಮ್ಮನೆ ಹೈಕಮಾಂಡ್ನ ಭೇಟಿಯಾಗಿ ಬರಬೇಕಷ್ಟೇ. ರಾಹುಲ್ ಗಾಂಧಿ ಸಿಕ್ಕಿದ್ರು ಸಿಗ್ಬೋದು, ಇಲ್ಲಾಂದ್ರೆ ಸಿಗಲ್ಲ. 15ರ ಮೇಲೆ ಸಿಗೋದೇ ಇಲ್ಲ. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದೆ. ಒಂದು ವೇಳೆ ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಲ್ಲೂ ಕೂಡ ರಾಹುಲ್ ಗಾಂಧಿ ಬ್ಯುಸಿ ಆಗ್ತಾರೆ ಫಿನ್ಲ್ಯಾಂಡ್ನಿಂದ ಬಂದ್ರ ಮೇಲೆ. ಹೀಗಾಗಿ ಸದ್ಯಕ್ಕೆ ರಾಹುಲ್ ಗಾಂಧಿ ಡಿಕೆಶಿ ಕೈಗೆ ಸಿಗಲ್ಲ. ಡಿಕೆಶಿ ನವೆಂಬರ್ನಲ್ಲಿ ಸಿಎಂ ಆಗಲ್ಲ ಅನ್ನೋ ಮಾತು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ರಾಜಣ್ಣನ ಮನೆಯ ಲಂಚ್ ಅನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ನವೆಂಬರ್ 7ಕ್ಕೆ ತುಮಕೂರು ಪ್ರವಾಸಕ್ಕೆ ಹೋಗುವ ಸಿಎಂ ಸಿದ್ದರಾಮಯ್ಯರಿಗೆ ರಾಜಣ್ಣ ಲಂಚ್ ವ್ಯವಸ್ಥೆಯನ್ನ ಮಾಡಿದ್ರು. ಆದರೆ ರಾಜಣ್ಣ ಮನೆಗೆ ಹೋದ್ರೆ ಹಲವು ರಾಜಕೀಯ ಆಯಾಮಕ್ಕೆ ಕಾರಣ ಆಗುತ್ತೆ, ಈ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರಂತೆ ಆಪ್ತರ ಸಲಹೆಯ ಮೇರೆಗೆ. ಹೀಗಾಗಿ ರಾಜಣ್ಣನ ಮನೆಯ ಬದಲಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಲಂಚ್ಗೆ ಹೋಗುವ ಸಾಧ್ಯತೆ ಇದೆ. ಇನ್ನು ಸಿದ್ದರಾಮಯ್ಯ ನವೆಂಬರ್ 15ಕ್ಕೆ ಡೆಲ್ಲಿಗೆ ಹೋಗಿ 2-3 ದಿನ ಅಲ್ಲೇ ಇರುವ ಸಾಧ್ಯತೆ ಕೂಡ ಇದೆ. ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡಿ ಪವರ್ ಶೇರಿಂಗ್ ಮಾತಿಗೆ ಬ್ರೇಕ್ ಹಾಕೋಕೆ ಸಿದ್ದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಹೀಗಿದ್ದು ಒಂದು ವೇಳೆ ಪವರ್ ಶೇರಿಂಗ್ ಮಾಡಬೇಕು, ಸಿಎಂ ಸ್ಥಾನದಿಂದ ನೀವು ಕೆಳಗಿಳಿಬೇಕು ಅಂದ್ರೆ ಅವಾಗ ದಲಿತ ಅಸ್ತ್ರವನ್ನು ಬಿಡೋಕೆ ಸಿದ್ದರಾಮಯ್ಯ ಒಂದು ದಾಳವನ್ನು ಉರುಳಿಸುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರಲ್ಲಿ ಯಾರ ಮಾತನ್ನ ಹೈಕಮಾಂಡ್ ಕೇಳುತ್ತೆ, ಒಪ್ಕೊಳ್ಳುತ್ತೆ, ಡಿಕೆಶಿ ಸಿಎಂ ಆಗ್ತಾರಾ ಅಥವಾ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗ್ತಾರಾ ಅನ್ನೋ ಚರ್ಚೆ
ಇನ್ನೂ ಸಾಕಷ್ಟು ತಿಂಗಳು ಹೀಗೆ ಆಗೋದಂತೂ ಗ್ಯಾರಂಟಿ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣೋದು ಸದ್ಯಕ್ಕೆ ಕಾಣ್ತಾ ಇಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.